ಹಾಯ್ ಫ್ರೆಂಡ್ಸ್, ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಭಾರತದ ಜ್ಞಾನಪೀಠದಿಂದ ಭಾರತದ ಸಾಹಿತಿಗಳಿಗೆ ನೀಡುವಂತಹ ಅತ್ಯುನ್ನತವಾದಂಥ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಮತ್ತು ಇದುವರೆಗೂ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿಗಳು ಮತ್ತು ಅವರ ಒಂದು ಕೃತಿಗಳು ಮತ್ತು ವರ್ಷದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರ ಭಾರತದ ಸಾಹಿತಿಗಳಿಗೆ ಸಲ್ಲುವಂತಹ ಅಥವಾ ಕೊಡುವಂತಹ ಅತ್ಯುನ್ನತವಾದಂಥ ಪ್ರಶಸ್ತಿ ಅಂದರೆ ಅದು ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಭಾರತದ ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವಂತಹ ಒಟ್ಟು 22 ಭಾಷೆಗಳಲ್ಲಿ ಅತ್ಯುನ್ನತವಾದಂತಹ ಸಾಹಿತ್ಯ ಕೃತಿಯನ್ನು ರಚಿಸಿದಂತಹ ಭಾರತೀಯ ನಾಗರಿಕರಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆಯಾದಂಥ ವರ್ಷ ಅಂದರೆ 1961 ಮೇ 22ರಂದು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇದರ ಸ್ಥಾಪನೆ ಮಾಡಿದ್ದು ಸಾಹು ಜೈನ್ ಪರಿವಾರದವರು. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಇದುವರೆಗೂ ಭಾರತದಲ್ಲಿ ಒಟ್ಟು 64 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ. ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರಂದರೆ 1965ರಲ್ಲಿ ಮಲಯಾಳಂನ ಲೇಖಕರಾದಂತಹ ಜಿ ಶಂಕರ ಕುರುಪರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಂತರ ಕೊನೆಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅಂದರೆ ಅಮಿತಾವ್ ಘೋಷ್ ಎನ್ನುವಂಥವರಿಗೂ ಕೂಡ ಕೊನೆಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಂತರ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯ ಒಂದು ಮೊತ್ತ ಅಂದರೆ ವಿಜೇತರಿಗೆ ಪ್ರಶಸ್ತಿಯ ಒಂದು ಫಲಕದೊಂದಿಗೆ 11 ಲಕ್ಷ ರೂಪಾಯಿಯ ಒಂದು ನಗದು ಬಹುಮಾನ ಹಾಗೂ ವಾಗ್ದೇವಿಯ ಕಂಚಿನ ಒಂದು ವಿಗ್ರಹವನ್ನು ನೀಡಿ ಗೌರವಿಸಲಾಗುತ್ತದೆ. ನಂತರ ಒಟ್ಟು 64 ಜ್ಞಾನಪೀಠ ಪ್ರಶಸ್ತಿಗಳನ್ನು ಭಾರತದಲ್ಲಿ ಪ್ರದಾನ ಮಾಡಲಾಗಿದ್ದು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಒಂದು ಭಾಷೆ ಅಂದರೆ ಹಿಂದಿ. ಒಟ್ಟು 12 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಇನ್ನು ಎರಡನೇದಾಗಿ ಕನ್ನಡ ಒಂದು ಭಾಷೆ, ಇದು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 2ನೇ ಸ್ಥಾನವನ್ನು ಭಾರತದಲ್ಲಿ ಪಡೆದುಕೊಂಡಿದೆ. ನಂತರ ಇನ್ನು ಇಲ್ಲಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳು, ಅವರ ಕೃತಿಗಳು ಮತ್ತು ಪಡೆದುಕೊಂಡಂಥ ಒಂದು ವರ್ಷದ ಬಗ್ಗೆ ನೋಡೋದಾದರೆ ಕುವೆಂಪುರವರ ಶ್ರೀ ರಾಮಾಯಣಂ ದರ್ಶನಂ ಎನ್ನುವಂಥ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇನ್ನು ದಾರಾ ಬೇಂದ್ರೆಯವರ ನಾಲ್ಕು ತಂತಿ ಎಂಬ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಶಿವರಾಮ್ ಕಾರಂತರವರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ, ಇನ್ನು ವಿ.ಕೃ. ಗೋಕಾಕ್ರವರ ಭಾರತ ಸಿಂಧು ರಶ್ಮಿ ಎನ್ನುವಂಥ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇನ್ನು ಅನಂತಮೂರ್ತಿಯವರ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ, ನಂತರ ಗಿರೀಶ್ ಕಾರ್ನಾಡ್ರವರ ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅದೇ ರೀತಿಯಾಗಿ ಚಂದ್ರಶೇಖರ್ ಕಂಬಾರ್ ಅವರ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ನಂತರ ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಈ 8 ಕವಿಗಳಲ್ಲಿ ಯಾರಾದರೂ ಒಬ್ಬರ ಹೆಸರನ್ನು ಕೊಟ್ಟು ಅಥವಾ ಕೃತಿಯನ್ನು ಕೊಟ್ಟು ಯಾರು ರಚಿಸಿದ್ರು ಅಥವಾ ಯಾವಾಗ ರಚಿಸಿದ್ರು ಎಂದು ಅನೇಕ ರೀತಿಯಾದಂಥ ಒಂದು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಮತ್ತು ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.